ಕುರ್ಬಾನಿ ಇಸ್ಲಾಂ ಧರ್ಮದ ಒಂದು ಮಹಾನ್ ಇಬಾದತ್ ಆಗಿದೆ. ಇದನ್ನು ಈದ್-ಉಲ್ ಅದ್ಹಾ ಹಬ್ಬದ ಸಂದರ್ಭದಲ್ಲಿ ನೆರವೇರಿಸಲಾಗುತ್ತದೆ. ಕುರ್ಬಾನಿ ನಮಗೆ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ವಿಧೇಯತೆ ಮತ್ತು ಸಮರ್ಪಣೆಯನ್ನು ನೆನಪಿಸುತ್ತದೆ. ಅಲ್ಲಾಹನು ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ತಮ್ಮ ಮಗನನ್ನು ಕುರ್ಬಾನಿ ಮಾಡಲು ಆದೇಶಿಸಿದಾಗ ಅವರು ಯಾವುದೇ ಸಂಶಯವಿಲ್ಲದೆ ಅಲ್ಲಾಹನ ಆದೇಶವನ್ನು ಸ್ವೀಕರಿಸಿದರು. ಅವರ ಈ ನಿಷ್ಠೆ ಮತ್ತು ಭಕ್ತಿಯಿಂದ ಸಂತೋಷಗೊಂಡ ಅಲ್ಲಾಹನು ಅವರ ಬದಲಿಗೆ ಒಂದು ದುಂಬಾವನ್ನು ಕಳುಹಿಸಿದನು. ಆಗಿನಿಂದ ಮುಸ್ಲಿಮರು ಈ ಸುನ್ನತನ್ನು ಅನುಸರಿಸುತ್ತಿದ್ದಾರೆ. ಕುರ್ಬಾನಿ ಅಲ್ಲಾಹನ ಇಬಾದತ್ ಮತ್ತು ಅವನ ಸಂತೋಷವನ್ನು ಪಡೆಯುವ ಒಂದು ಪ್ರಮುಖ ಮಾರ್ಗವಾಗಿದೆ. ಕುರ್ಬಾನಿಯ ನಿಜವಾದ ಉದ್ದೇಶ ಕೇವಲ ಪ್ರಾಣಿಯನ್ನು ಬಲಿ ಕೊಡುವುದಲ್ಲ, ಅದು ಅಲ್ಲಾಹನಿಗೆ ಸತ್ಯನಿಷ್ಠೆ ಮತ್ತು ತಕ್ವಾವನ್ನು ತೋರಿಸುವುದಾಗಿದೆ. ಕುರ್ಆನ್ನಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ, ಅವುಗಳ ಮಾಂಸವು ಅಲ್ಲಾಹನಿಗೆ ತಲುಪುವುದಿಲ್ಲ, ಅವುಗಳ ರಕ್ತವೂ ತಲುಪುವುದಿಲ್ಲ, ಆದರೆ ನಿಮ್ಮ ತಕ್ವಾ ಅವನಿಗೆ ತಲುಪುತ್ತದೆ. ಇದರಿಂದ ಅಲ್ಲಾಹನು ಮನುಷ್ಯನ ಹೃದಯ ಮತ್ತು ನಿಷ್ಠೆಯನ್ನು ನೋಡುತ್ತಾನೆ ಎಂಬ ಪಾಠ ಸಿಗುತ್ತದೆ. ನಮ್ಮ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಕುರ್ಬಾನಿಯ ಮಹತ್ವವನ್ನು ವಿವರಿಸಿದ್ದಾರೆ. ಒಂದು ಹದೀಸ್ನಲ್ಲಿ ಹೀಗೆ ಬಂದಿದೆ, ಕುರ್ಬಾನಿಯ ದಿನದಲ್ಲಿ ಮಾನವನು ಮಾಡುವ ಯಾವುದೇ ಕಾರ್ಯವು ಅಲ್ಲಾಹನಿಗೆ ರಕ್ತ ಹರಿಸುವುದಕ್ಕಿಂತ ಹೆಚ್ಚು ಪ್ರಿಯವಲ್ಲ. ಕುರ್ಬಾನಿಯ ಮಾಂಸವನ್ನು ಬಡವರು ಮತ್ತು ಅಗತ್ಯವಿರುವವರಿಗೆ ಹಂಚಲಾಗುತ್ತದೆ. ಇದರಿಂದ ಸಮಾಜದಲ್ಲಿ ಪ್ರೀತಿ ಮತ್ತು ಸಮಾನತೆ ಹೆಚ್ಚುತ್ತದೆ. ಕುರ್ಬಾನಿ ಸಮಾಜದಲ್ಲಿ ಸಹೋದರತ್ವ ಮತ್ತು ಮಾನವೀಯತೆಯ ಸಂದೇಶವನ್ನು ನೀಡುತ್ತದೆ. ಇದು ನಮಗೆ ಇತರರಿಗೆ ಸಹಾಯ ಮಾಡುವ ಹಾಗೂ ಹಂಚಿಕೊಳ್ಳುವ ಗುಣವನ್ನು ಕಲಿಸುತ್ತದೆ.